Hello ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಸಂಜೆ ಆಗ್ತಾ ಇದೆ. ಈಗ ತಾನೇ ಫೇಸ್ ವಾಶ್ ಮಾಡಿ ಬಂದೆ. ಹೊರಗಡೆ ಹೋಗೋಣ ಅಂತ. ಹೊರಗಡೆ ಅಂದರೆ ಮೆಟ್ರೋಗೆ. ನಾನು ಹೇಳಿದ್ದೆ ನೋಡಿ, ಸ್ವಲ್ಪ ಸಾಮಾನು ಬಾಕಿ ಇದೆ, ಹೋಗಿ ತರೋಣ ಅಂಥೇಳಿ. ಹಾಗಾಗಿ ಇವಾಗ ಹೊರಡಬೇಕು. ಸೊ ಈಗ ಸ್ನೇಹಿತರೆ ನಾನು ರೆಡಿ ಆಗಿಬಿಡ್ತೀನಿ. ಈಗ ಇಷ್ಟು ಹೊತ್ತು ನಾನು ಪಲ್ಯ ಮಾಡಿ ಬಂದೆ, ಮೆಂತ್ಯ ಸೊಪ್ಪಿನ ಪಲ್ಯ. ಯಾಕಂದರೆ ಬಂದ ಮೇಲೆ ಮಾಡೋದಕ್ಕೆ ಲೇಟ್ ಆಗ್ಬೋದೇನೋ ಅಂತ ಹೇಳಿಬಿಟ್ಟು. ಸೊ ಅದನ್ನು ಹೇಗೆ ಮಾಡೋದು ನೋಡಿ. ಇದಕ್ಕೆ ಎಣ್ಣೆ ತೊಗೊಂಡಿದ್ದೀನಿ ಬಾಣಲಿಯಲ್ಲಿ. ಈರುಳ್ಳಿ ಫ್ರೈ ಆಗೋದ್ರ ಜೊತೆನೇ ಆಲೂಗಡ್ಡೆ ಕೂಡ ಫ್ರೈ ಆಗಲಿ ಅಂಥೇಳಿ 2 ಆಲೂಗಡ್ಡೆನ ಸೇರಿಸ್ಕೊಂಡಿದ್ದೀನಿ. ಎರಡೂ ಫ್ರೈ ಮಾಡ್ತೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಫ್ರೈ ಆಗೋ ತನಕ. ಇದು ಸೊಪ್ಪಲ್ಲಿ ನಾನು ಬಿಡಿಸ್ಕೊಂಡಿರೋ ಅಂಥ ಕಡ್ಡಿಗಳು. ಕೆಲವೊಬ್ರು ಕಡ್ಡಿನ ಹಾಗೆ ಉದ್ದುದ್ದಾನೆ ಹಾಕ್ತಾರೆ, ಅದು ತಿನ್ನೋರು. ನಾನು ಆ ಥರ ತಿನ್ನಲ್ಲ. ಅದಕ್ಕೆ ಸಣ್ಣ ಸಣ್ಣದಾಗಿ ಕಡ್ಡಿಗಳು ಮಾತ್ರನೇ ಕಟ್ ಮಾಡ್ಕೊಂಡಿದ್ದೀನಿ. ಸೊಪ್ಪನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ತೀನಿ. ಅದ್ರ ಜೊತೆ ಇದು ಟೈಮ್ ಇಡ್ಸುತ್ತಲ್ವಾ, ಅದಕ್ಕೆ ಬೇಯೋದಕ್ಕೆ ಹಾಕಿದ್ದೀನಿ. ಇದಕ್ಕೀಗ ಖಾರ ಹಾಕ್ತಾಯಿದ್ದೀನಿ. ಫ್ರೈ ಆಗಿದೆ, ಸಾಕು. ಸಣ್ಣ ಉಪ್ಪು ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡರ್ನ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು, ಒಂದು 30 ಸೆಕೆಂಡ್ಸ್. ಟೊಮ್ಯಾಟೊ ಹಣ್ಣು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಹುಳಿ ಜಾಸ್ತಿನೇ ಇರಬೇಕು, ಹಾಗಾಗಿ ಹುಳಿ ಟೊಮ್ಯಾಟೊ ಹಣ್ಣು ಸಣ್ಣದು 2 ಸೇರಿಸಿದ್ದೀನಿ. ಈಗ ಈ ಟೊಮ್ಯಾಟೊ ಹಣ್ಣು ಸಾಫ್ಟ್ ಆಗೋ ತನಕ ನಾವು ಬೇಯಿಸ್ಕೊಳ್ಬೇಕು. ಈಗ ಫುಲ್ ಟೊಮ್ಯಾಟೊ ಸಾಫ್ಟ್ ಆಗಿದೆ. ಈಗ ನಾನು ಇದಕ್ಕೆ ಕಟ್ ಮಾಡಿರೋವಂಥ ಸೊಪ್ಪನ್ನು ಸೇರಿಸ್ಕೊಳ್ತೀನಿ. ಸೊಪ್ಪನ್ನು 2 ಸಾರಿ ನೀಟಾಗಿ ವಾಶ್ ಮಾಡಿದ್ದೀನಿ. ಇದಕ್ಕೆ ನಾವೀಗ ನೀರೆಲ್ಲ ಏನು ಮಿಕ್ಸ್ ಮಾಡೋ ಹಾಗಿಲ್ಲ. ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಂಡಿದ್ದೆ. ನಾವು ಇದನ್ನು ಹೀಗೆ ಫ್ರೈ ಮಾಡಬೇಕು. ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಹಾಕಿದ್ದೀವಲ್ಲ, ಸೊ ಇದು ಬೇಯೋದಕ್ಕೆ ಮುಚ್ಚಿ ಬಿಟ್ಬಿಡಬೇಕು. ಸಣ್ಣ ಉರಿಯಲ್ಲೇ ಇಡಬೇಕಿದು. ಅದಕ್ಕೇ ದಪ್ಪ ತಳ ಇರೋವಂಥ ಪಾತ್ರೆನ ತೊಗೊಳ್ಬೇಕು. ಇದು ಸ್ಟೀಲಿಂದು, ಆದರೆ ಸ್ವಲ್ಪನೂ ತಳ ಹಿಡಿಯೋದಿಲ್ಲ ಸಣ್ಣ ಉರಿ ಮಾಡಿ ಬಿಟ್ಟರೆ. ಸೊ ಇದು ಬೇಕು ಅಂದರೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ನೀವು ಚೆಕ್ ಮಾಡಿ. ನೋಡಿ, ನೀರು ಹಾಗೆ ಬಿಟ್ಕೊಂಡಿದ್ದೆ. ನಾನು ನೀರು ಹಾಕಿರಲಿಲ್ಲ, ಸಣ್ಣ ಉರಿ ಮಾಡಿ ಬಿಟ್ಟಿದ್ದೆ. ಇದು ಬೆಂದಿದೆ, ಬಟ್ ಈಗ ನೀರು ಸ್ವಲ್ಪ ಕಡಿಮೆ ಆಗಲಿ ಅಂತ ದಪ್ಪ ಉರಿ ಮಾಡಿ ಓಪನ್ ಮಾಡಿ ಬಿಟ್ಟಿದ್ದೀನಿ. ಸೊ ಸ್ವಲ್ಪ ನೀರು ಡ್ರೈ ಆಗಿ ಇದು ಪಲ್ಯದ ರೀತಿ ಆಗುತ್ತೆ. ನೋಡಿ ಸ್ನೇಹಿತರೆ, ತುಂಬ ಟೇಸ್ಟಿಯಾಗಿರುತ್ತೆ. ಹೇಳಿದ್ರೆ ಒನ್ ಆಫ್ ಮೈ ಫೇವ್ರೆಟ್. ಚಪಾತಿ ಜೊತೆ ಅಂತೂ ಸೂಪರ್ ಆಗಿರುತ್ತೆ. ಟ್ರೈ ಮಾಡಿ, ಹೆಲ್ತಿ ಕೂಡ ಅಲ್ವಾ. ಈಗ ಮೆಟ್ರೋಗೆ ಎಂಟ್ರಿ ಕೊಟ್ವಿ. ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಒಂಥರ ಒಳಗೆ ನಾನು ಮೇಜ್ ಗೇಮ್ ಇರುತ್ತಲ್ಲ, ಆ ಥರ ಅನ್ನಿಸ್ತಾ ಇದೆ ನನಗೆ. ಒಳಗಡೆ ಇಲ್ಲಿವೆ ಎಲ್ಲ ಕಡೆ ಕವರ್ ಮಾಡಿಬಿಟ್ಟು ನಾವು ಎಲ್ಲೋಗ್ಬೇಕೋ ಅಲ್ಲಿಗೆ ಮಾತ್ರ ವೇ ಬಿಟ್ಟಿದ್ದಾರೆ. ಆ್ಯಂಡ್ ಮುಂದ್ಗಡೆಯಿಂದ ಎಂಟ್ರಿ ಬಿಟ್ಟು ಪಕ್ಕದಲ್ಲಿ ಕೊಟ್ಟಿದ್ದಾರೆ. ತುಂಬ ಚೇಂಜಸ್ ಆಗಿದೆ. ಅಲ್ಲಿ ಕಾರ್ ಪಾರ್ಕಿಂಗ್ ಆಗಿದೆ, ಡಬಲ್ ಡೆಕ್ಕರ್ ಕಾರ್ ಪಾರ್ಕಿಂಗ್. ಸೊ ತುಂಬ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಬೂತ್ ಬಂಗ್ಲಾ ಥರ ಅನ್ನಿಸ್ತಾ. ಒಳಗಡೆ ಸೇಮ್ ಇರುತ್ತೆ. ನಡಿ, ಅಲ್ಲಿ ನಡಿ. ನಡಿ. ಎಂಟ್ರೆನ್ಸ್ ಇದೇನೆ, ಬಟ್ ಸೈಡ್ ವೇಯಿಂದ ನಮಗೆ ಬರೋದು ಜಾಗ ಬಿಟ್ಟಿದ್ದಾರೆ. ಎಲ್ಲೋಗ್ತೀಯ ಸಾನು? ಇಲ್ಲೇ ಮಾ. ಅಯ್ಯೋ, ನಮ್ಮ ಹುಡುಗಿಗೆ ಮುಗಿಯೋದಿಲ್ಲ. ಎಲ್ಲೋದ್ರೂ ಅದು ಇದು ಡಿಸ್ಕಸ್ ಮಾಡ್ತಾನೇ ಇರ್ತಾಳೆ. ಇವತ್ತು ಸ್ನೇಹಿತರೆ ನಾನು ಇವತ್ತು ನಾವು ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ನ ನೋಡ್ತಾ ಇದ್ದೀವಿ. ಅಂದರೆ ನನಗೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಪ್ರಿಫರ್ ಮಾಡಿ ಅಂದಿದ್ದಾರೆ. ಇದು ಕೋಕೋನಟ್ ಕೋಲ್ಡ್ ಪ್ರೆಸ್ಡ್ ಆಯಿಲ್. ಕೋಕೋನಟ್ ಆಯಿಲ್ ಗೊತ್ತಿಲ್ಲ. ಇವತ್ತು ನಾನು ಇದನ್ನು ತೊಗೊಂಡಿದ್ದೀನಿ. ಮಸ್ಟರ್ಡ್ ಆಯಿಲ್ ತೊಗೊಂಡಿದ್ದೀನಿ. ಯಾಕೆ? ಥ್ಯಾಂಕ್ ಯು. ಮುಗಿಸಿದ್ವಿ ಸ್ನೇಹಿತರೆ. ಜಾಸ್ತಿ ಏನಿರಲಿಲ್ಲ, ಯಾಕಂದರೆ ಯಾವುದೋ ಬಿಟ್ಟಿದ್ವು ಡಿಮಾರ್ಟಲ್ಲಿ, ಅದನ್ನು ಮಾತ್ರನೇ ತೊಗೊಳೋದಿತ್ತು. ಅದ್ರ ಜೊತೆ ಸಾನುಗೆ ಒಂದು ರೈನ್ ಕೋಟ್ ಬೇಕಿತ್ತು. ತುಂಬ ಕಡೆ ನೋಡ್ತಾ ಇದ್ವಿ, ಸಿಗ್ತಾ ಇರಲಿಲ್ಲ. ಇಲ್ಲಿ ಸಿಕ್ತು, ಅದನ್ನು ಕೂಡ ತೊಗೊಂಡಿದ್ದೀವಿ.
ಚಪಾತಿ ಹಿಟ್ಟು ಕೂಡ ನಾನು ಕಲಸಿಟ್ಟು ಹೋಗಿದ್ದೆ. ಸೊ ಬಂದ ತಕ್ಷಣವೇ ಬರೀ ಚಪಾತಿ ಮಾಡಿ ಊಟ ಮಾಡೋದು. ನನಗೆ ಈಗ ಪಲ್ಯ ತಿಂತಾ ಇದ್ದರೆ ಎಷ್ಟು ತಿನ್ನಬೇಕು ಅನ್ನಿಸ್ತಾ ಇತ್ತು ಗೊತ್ತಾ. ಚಪಾತಿ ಹೊಟ್ಟೆ ತುಂಬಿಟ್ಟಿದೆ ಆದರೂ ಕೂಡ ತಿನ್ನಬೇಕು ಅನ್ನಿಸ್ತಾ ಇತ್ತು. ನಂಗೆ ಅಷ್ಟೊಂದು ಇಷ್ಟ ಇದು. ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ, ಚೆನ್ನಾಗಿರುತ್ತೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೆನೆ ವಿಡಿಯೋನ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಮೆಟ್ರೋಯಿಂದ ಸಾಮಾನು ತಂದು ಊಟ ಮಾಡಿ ಮಲಗಿಬಿಟ್ವಿ. ಈಗ ಎಲ್ಲನೂ ತೆಗಿಬೇಕು ನಾನು. ರಾಜೇಶ್ ವ್ಲಾಗ್ ನೋಡಿರ್ತೀರ. ಅವರ ಬ್ಲಡ್ ರಿಪೋರ್ಟಲ್ಲಿ ಏನು ಬಂದಿತ್ತು, ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಅವರು ನಿಮಗೆ ಮೆನ್ಷನ್ ಮಾಡಿದರು. ಆ ಪ್ರಾಬ್ಲಮ್ಸಿಂದ ಏನೆಲ್ಲ ಆಗುತ್ತೆ ಅಂತ ಕೂಡ ಹೇಳಿದರು. ಅದೇ ರೀತಿಯಲ್ಲಿ ನನ್ನ ಬ್ಲಡ್ ರಿಪೋರ್ಟಲ್ಲಿ ಏನಿದೆ ಅಂತ ನೀವು ಕೇಳೋದಾದರೆ, ಮೊದಲು ನಂಗೆ ನೋಡ್ಬಿಟ್ಟು ಶಾಕ್ ಆಗಿದ್ದು ಥೈರಾಯ್ಡ್. ಫಸ್ಟ್ ಮಾಡಿಸಿದಾಗ ನಾನು 1 ಮಂತ್ ಬ್ಯಾಕ್ 5 ಇತ್ತು, ಈಗ 10 ಅಂತ ತೋರಿಸ್ತಾ ಇದೆ. ಆಲ್ಮೋಸ್ಟ್ ಡಬಲ್. ಅಂದರೆ ನನಗೆ ಜಾಸ್ತಿ ಇದೆ ಅಂದಂಗೆ ಆಯಿತು. ಯಾವ ರಿಪೋರ್ಟ್ ಕರೆಕ್ಟು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಅದು ಒಂದಾದರೆ ನೆಕ್ಸ್ಟ್ ವಿಟಮಿನ್ ಡಿ ಆ್ಯಂಡ್ B12 ಮಾಡಿಸಿದ್ದು ಇಂಪಾರ್ಟೆಂಟು, ಅದು ಕೂಡ ಕಡಿಮೆ ಇದೆ. ನೆಕ್ಸ್ಟು ಕೊಲೆಸ್ಟ್ರಾಲ್ ಸ್ವಲ್ಪ ಬಾರ್ಡರ್ ಲೈನಲ್ಲಿದೆ. ಅದು ಬಿಟ್ಟರೆ ಶುಗರ್, CBC ಅದೆಲ್ಲ ಕೂಡ ನಾರ್ಮಲ್ ಇದೆ. ಹಾಗಾಗಿ ನನಗೀಗ ಹಾರ್ಮೋನ್ಸು ಈಗ ನನಗೆ ಇರ್ರೆಗ್ಯುಲರ್ ಆಯಿತು, ಸ್ವಲ್ಪ ಬ್ಲೀಡಿಂಗ್ ಜಾಸ್ತಿ ಆಯಿತು, ಪೇನ್ ಬರ್ತಾ ಇದೆ. ಯಾಕಂದರೆ ಒಂದು ಹಾರ್ಮೋನ್ ರಿಲೀಸ್ ಆಗಬೇಕು, ಅದು ಆಗ್ತಾ ಇಲ್ಲ. ಇಷ್ಟಕ್ಕೆಲ್ಲ ನನಗೆ ಈಗ ಫುಡ್ಡಲ್ಲಿ ಚೇಂಜಸ್ ಮಾಡಿ ಒಂದು ಡಯಟ್ ಚಾರ್ಟನ್ನು ಕೊಟ್ಬಿಟ್ಟು ಪ್ರಾಪರ್ ಮಾಡೋ ರೀತಿಯಲ್ಲಿ ನನಗೆ ಲೀಸ್ಟನ್ನು ಕೊಟ್ಟಿದ್ರು ಅವರು. ಸೊ ಲೀಸ್ಟ್ ನಿಜವಾಗ್ಲೂ ತುಂಬ ಉದ್ದ ಇದೆ. ಇದು ಫಸ್ಟ್, ಓಕೆ, ಕೆಳಗಡೆ ಇರೋದು ಸೆಕೆಂಡ್, ಇದು ಸೆಕೆಂಡ್, ಇದು ಥರ್ಡು. ಸೊ ಟೋಟಲಿ 3 ಶೀಟ್ಸ್ ನನಗೆ ಗ್ರಾಸರಿ ಲೀಸ್ಟ್ ಕೊಟ್ಟಿದ್ದು. ಇದೆಲ್ಲ ಕೂಡ ನನಗೆ ಒಂದೊಂದು ಕಡೆ ಸಿಕ್ತು, ಒಂದು ಕಡೆ ಸಿಕ್ಕಿರಲಿಲ್ಲ. ಹಾಗಾಗಿ ಇಷ್ಟು ಲೇಟ್ ಆಯಿತು ನನಗೆ. ಸೊ ಈಗ ಫೈನಲಿ ಎಲ್ಲನೂ ತಂದಿದ್ದೀನಿ. ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಬಿಟ್ಟು ನಾನು ಯಾವ ಫ್ರೂಟ್ಸ್ ತಿನ್ನಬೇಕು, ಯಾವ ವೆಜಿಟೇಬಲ್ಸ್ ತಿನ್ನಬೇಕು ಅಂತ ಕೂಡ ಲೀಸ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ ಮಾತ್ರನೇ ನಾನು ಚೂಸ್ ಮಾಡಿ ತೊಗೊಳ್ಬೇಕು. ಅದು ಬಿಟ್ಟು ನಾನು ಬೇರೆ ತಿನ್ನೋ ಹಾಗಿಲ್ಲ, ಯಾಕಂದರೆ ಇಟ್ಸ್ ನಾಟ್ ಗುಡ್ ಫಾರ್ ಮೈ ಪ್ರಾಬ್ಲಮ್ಸ್. ಸೊ ಬನ್ನಿ ಈಗ ಓಪನ್ ಮಾಡೋಣ. ಇಷ್ಟೆಲ್ಲ ಲೀಸ್ಟ್ಗಳು ನಾನು ಚೆಕ್ ಮಾಡಿ ಯಾವ ರೀತಿಯಲ್ಲಿ ಅವರು ನನಗೆ ಲೀಸ್ಟ್ ಮಾಡಿ ಕಳಿಸಿದಾರೋ ಅದೇ ರೀತಿಯಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈಗ ನೀವೇನಾದರೂ ಮುಂದೆ ಕನ್ಸಲ್ಟ್ ಮಾಡಬೇಕು ಅಂದಾಗ ನಿಮಗೂ ಕೂಡ ಇದೇ ಥರ ಒಂದು ಚಾರ್ಟ್ ಸಿಗುತ್ತೆ. ಅದರ ಅಕಾರ್ಡಿಂಗ್ ನಾವು ಅರೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಬನ್ನಿ ನೋಡೋಣ. ಈಗ ಇದು ನನಗೆ ಪ್ರೋಟೀನ್ ಪೌಡರ್ ಮಾಡ್ಕೊಳ್ಳೋದಕ್ಕೆ ಇಂಗ್ರೀಡಿಯೆಂಟ್ಸು. ಇದನ್ನು ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಒಂದೊಂದು ಅಂತ ಹೇಳಿಬಿಟ್ಟು ನಮ್ಮ ಹೆಲ್ತ್ ಅಕಾರ್ಡಿಂಗ್ ಅವರು ನನಗೆ ಒಂದು ಲೀಸ್ಟ್ ಕೊಟ್ಟಿದ್ದಾರೆ. ಅಂದರೆ ಇದನ್ನು ನೀವು ಇಷ್ಟೇ ಹಾಕ್ಕೊಳ್ಬೇಕು, ಸೊ ನಿಮ್ಗೆ ಏನು ಪ್ರಾಬ್ಲಮ್ ಇದೆಯೋ ಅದಕ್ಕೆ ಟ್ರೀಟ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ಇದು ಸತ್ತು ಪೌಡರ್ ಅಂತ ಹೇಳಿವೆ. ಇದು ಕಡಲೆಕಾಳನ್ನು ನೆನೆಸಿ ಒಣಗಿಸಿ ಆಮೇಲೆ ಅದನ್ನು ಹುರಿದು ಪುಡಿ ಮಾಡಿರೋದು ರೆಡಿ ಸಿಗುತ್ತೆ. ಸೊ ಇದು ರಾಗಿ ಹಿಟ್ಟು, ಇದು ವಾಟರ್ ಮೆಲನ್ ಸೀಡ್, ಇದು ವಾಲ್ನಟ್, ಇದು ಬಾದಾಮಿ, ಇದು ಫ್ಲ್ಯಾಕ್ಸ್ ಸೀಡ್, ಮತ್ತು ಇದು ಸ್ವೀಟ್ನೆಸ್ಗೆ ಆರ್ಗ್ಯಾನಿಕ್ ಜಾಗರಿ. ಸೊ ಇದು ನಾನು ಎಷ್ಟು ಕ್ವಾಂಟಿಟಿಯಲ್ಲಿ ಮಿಕ್ಸ್ ಮಾಡಬೇಕು ಅಂತ ಹೇಳೋದಕ್ಕಾಗೋದಿಲ್ಲ, ಯಾಕಂದರೆ ಇದು ಎಲ್ಲರಿಗೂ ಸೇಮ್ ಇರೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಕ್ವಾಂಟಿಟಿಯಲ್ಲಿರುತ್ತೆ. ಅಂದರೆ ಇದು ಒಬ್ಬರಿಗೆ 1 kg ಆದರೆ ಇನ್ನೊಬ್ಬರಿಗೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು. ಇದು ಅರ್ಧ kgಗೆ 110. ಸೊ ಇದು 1 kg ಬೇಕು, 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದು ರಾಗಿ ಹಿಟ್ಟು kg 40 ಅಥವಾ 50 ಇರುತ್ತೆ. ಇದು ವಾಟರ್ ಮೆಲನ್ ಸೀಡು 100 ಗ್ರಾಮ್ಗೆ 100 ರೂಪಾಯಿ ಇರುತ್ತೆ. ಸೊ 200 ಗ್ರಾಮ್ ತೊಗೊಂಡಿದ್ದೀನಿ. ಇದು ವಾಲ್ನಟ್ಟು ನಿಮಗೆ ಡಿಪೆಂಡ್ಸು, 800ಇಂದ 1000 ತನಕ kgಗೆ ಸಿಗುತ್ತೆ. ಸೊ ಇದು ಅರ್ಧ kgಗೆ 350. ಇದು ಆರ್ಗ್ಯಾನಿಕ್ ಜಾಗರಿ ಅರ್ಧ kgಗೆ 60 ಅಲ್ಲೋ 70 ಏನೋ ಇರುತ್ತೆ. ಇದು 70 ರೂಪಾಯಿ ಫ್ಲ್ಯಾಕ್ಸ್ ಸೀಡ್. ಆ್ಯಂಡ್ ಇದು ಎಲ್ಲ ಸೀಡ್ಸ್ ನನಗೆ ಹೇಳಿರೋದು. ಅಂದರೆ ಇದು ಹಾಗೆ ರಾ ತಿನ್ನೋದಕ್ಕೆ, ಯಾವುದ್ರಲ್ಲೂ ಮಿಕ್ಸ್ ಮಾಡೋ ಹಾಗಿಲ್ಲ, ಪೌಡರ್ ಏನೂ ಮಾಡೋ ಹಾಗಿಲ್ಲ. ಇದು ಬಂದು ಸೂರ್ಯಕಾಂತಿ ಬೀಜ, ಇದು ಫ್ಲ್ಯಾಕ್ಸ್ ಸೀಡ್, ಅಗಸೆ ಬೀಜ ಅಂತೇನೋ ಹೇಳ್ತಾರೆ. ಇದು ಕುಂಬಳಕಾಯಿ ಬೀಜ, ಇದು ಎಳ್ಳು. ಇದು 200 ಗ್ರಾಮ್ 84 ರೂಪೀಸ್. ಇದು ಪಂಪ್ಕಿನ್ ಸೀಡ್ಸು 120 ರೂಪೀಸ್ 200 ಗ್ರಾಮ್. ಆ್ಯಂಡ್ ಫ್ಲ್ಯಾಕ್ಸ್ ಸೀಡ್ ನಾನು ಹೇಳಿದ್ನಲ್ಲ 70 ರೂಪೀಸ್. ಇದು ಎಳ್ಳು 100 ಗ್ರಾಮ್. ಇದು ಮನೆ ಹತ್ರನೇ ತರಿಸಿದ್ದು ನಾನು. ಸೊ ನನಗಿದು ಎಷ್ಟು 35 ಅರೌಂಡ್ ಇರುತ್ತೆ. ಸೊ ಇದೇ ಎಲ್ಲ ಬಂದು ನಾನು ಪೌಡರ್ ಮಾಡಿಸ್ಬೇಕು. ಇದು ಮಲ್ಟಿಗ್ರೇನ್ ಆಟಾ ಕಾಂಪೋನೆಂಟ್ಸ್. ಅಂದರೆ ಇದು ಲಿಟಲ್ ಮಿಲೆಟ್, ಜೋಳ, ಓಟ್ಸ್, ರಾಗಿ ಹಿಟ್ಟು, ಫ್ಲ್ಯಾಕ್ಸ್ ಸೀಡ್. ನಾನು ಇಷ್ಟನ್ನು ಸೇರಿಸಿ ಇದನ್ನು ಪುಡಿ ಮಾಡಿ ಇಟ್ಕೊಂಡು ಇದರಲ್ಲಿ ದೋಸೆ ಮಾಡಿ ತಿನ್ನಬೇಕಂತೆ. ಸೊ ಇದು ಓಟ್ಸ್, ಪ್ಲೇನ್ ಓಟ್ಸ್,
ಅದು 200 ರುಪೀಸಿಂದ ಡಿಫರ್ ಆಗುತ್ತೆ ಕೆಜಿಗೆ. ಇದು ಜೋಳ ಎಷ್ಟು ಅಂತ ಗೊತ್ತಿಲ್ಲ, ರಾಜೇಶ್ ಅದ್ರ ಬಿಲ್ ಎಲ್ಲಿಟ್ಟಿದ್ದಾರೆ ಗೊತ್ತಿಲ್ಲ. ಮಿಲೆಟ್ಸ್ ಎಲ್ಲನೂ ಕೂಡ 120ಇಂದ 140 160 ತನಕ ಡಿಫರ್ ಆಗುತ್ತೆ ಕೆಜಿಗೆ. ಇನ್ನು ರಾಗಿ ಹಿಟ್ಟು ನಿಮಗೆ ಗೊತ್ತಿದೆ 40. ಇಷ್ಟು ಸೇರಿಸಿ ನಾನು ಒಂದು ಪೌಡ್ರ್ ಮಾಡ್ಕೊಳ್ಬೇಕು. ಇದೆಲ್ಲ ಮಿಲೆಟ್ಸ್, ಬೇರೆ ಬೇರೆ ಮಿಲೆಟ್ಸ್. ಇದರ ಹೆಸರು ನನಗೆ ಕನ್ಫ್ಯೂಸ್ ಆಗ್ತಾ ಇದೆ, ಯಾವುದು ಇದು ಅಂತ ಹೇಳಿಬಿಟ್ಟು. ಎಲ್ಲದಕ್ಕಿಂತ ಬೆಳ್ಳಗಿರೋದೇ ಗೊತ್ತಿಲ್ಲ. ಇದು ಲಿಟಲ್ ಮಿಲೆಟ್ಸ್, ಇದು ಕೋಡೋ. ಇದರಲ್ಲಿ ಯಾವುದೋ ಒಂದು ಬ್ರೌನ್ ಟಾಪ್ ಅಂತಿದೆ, ಒಂದು ಬಾನ್ ಯಾರ್ಡ್ ಅಂತ ಇದೆ. ಸೊ ಇದೊಂದೇ ಗೊತ್ತಿರೋದು ನನಗೀಗ. ಇದು ನಾನು ಅನ್ನದ ಬದಲಿಗೆ ಕನ್ಸ್ಯೂಮ್ ಮಾಡಬೇಕಂತೆ. ಹೇಳಿದ್ನಲ್ಲ, ಮಿಲೆಟ್ಸ್ ಎಲ್ಲನೂ ಕೂಡ 120ಇಂದ 140 160 ತನಕನೂ ಕೂಡ ರೇಟ್ಸ್ ಇರುತ್ತೆ. ಅದೆಲ್ಲ ಬಿಟ್ಟು ನನಗೆ ಇಷ್ಟು ಏನು ಇದಕ್ಕಿಂತ ಜಾಸ್ತಿನೇ ಇದೆ, ಬಟ್ ನಾನು ಒಂದೊಂದು ಬಿಟ್ಬಿಟ್ಟಿದ್ದೀನಿ ಇದರಲ್ಲಿ. ಅಂದರೆ ಹನಿ, ಇದು ಹಿಮಾಲಯನ್ ಸಾಲ್ಟು, ಅಜ್ವಾಯಿನ್ನು, ಪೆಪ್ಪರ್ ಪೌಡರು, ಇದು ಬೇಳೆ ಕಾಳುಗಳು. ಅಂದರೆ ನಾವು ಡೈಲಿ ಬೇಸಿಸ್ ಮೇಲೆ ಯಾವುದ್ಯಾವುದನ್ನು ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಅದನ್ನು ನಾನು ತಂದು ಇಟ್ಕೊಂಡಿದ್ದೀನಿ. ಇನ್ನು ರಾಜ್ಮಾ, ಬಟಾಣಿ ಅದನ್ನು ಕೂಡ ಯೂಸ್ ಮಾಡ್ಬೋದಂತೆ. ಇದು ನೋಡಿ ರೆಡ್ ರೈಸ್, ಇದು ನಾನು ವಾರಕ್ಕೆ ಒಂದು ಸಾರಿ ತಿನ್ನಬೇಕಂತೆ. ಸೊ ಕ್ಲಿಯರ್ ಐಡಿಯಾ ಇನ್ನೂ ಇಲ್ಲ. ಒಂದು ಲೀಸ್ಟ್ ಕೊಟ್ಟಿದ್ರಲ್ಲ ಅದರಲ್ಲಿ ಇದೆ ಇದು. ಇನ್ನು ನನಗೆ ಡಯಟ್ ಫುಲ್ ಫಾರ್ಮ್ ಮಾಡಿ ಕೊಟ್ಟಿಲ್ಲ, ಇದೆಲ್ಲ ನಮಗೆ ಬೇಕು ಅಂತ ಹೇಳಿ ತರಿಸಿರೋದು. ಪ್ರೋಟೀನ್ ಪೌಡರ್ಗೆ ನಾವು ಏನೆಲ್ಲ ರಾ ಥಿಂಗ್ಸ್ನ ಯೂಸ್ ಮಾಡ್ತಾ ಇದ್ದೀವೋ ಅದನ್ನೆಲ್ಲ ಹುರ್ಕೊಳ್ಬೇಕು ಅಂತ ಹೇಳಿದರು. ಸೊ ನಾನು ಪುಡಿ ಮಾಡೋ ಮುಂಚೆ ಹುರ್ಕೊಳ್ತಾ ಇದ್ದೀನಿ. ಇದು ವಾಲ್ನಟ್ ಆ್ಯಕ್ಚುಲಿ ನನಗೆ ಹಾಗೆ ರಾ ತಿನ್ನೋದಕ್ಕೆ ಇಷ್ಟನೇ ಆಗೋದಿಲ್ಲ, ಏನೋ ಒಂಥರ ಡಿಫ್ರೆಂಟ್ ಸ್ಮೆಲ್ ಆ್ಯಂಡ್ ಟೇಸ್ಟ್ ಬರುತ್ತೆ. ಬಟ್ ಯೂಸ್ ಮಾಡಬೇಕಂತೆ ಫಾರ್ ಮೈ ಹೆಲ್ತ್. ಸೊ ಇದನ್ನು ಈಗ ಲೈಟಾಗಿ ಸಣ್ಣ ಉರಿ ಅಥವಾ ಮೀಡಿಯಮ್ ಉರಿಯಲ್ಲಿ ದಪ್ಪ ತಳ ಇರುವಂಥ ಪಾತ್ರೆಯಲ್ಲಿ ಇದನ್ನು ಹುರ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಾದಾಮಿ ಕೂಡ ಅಷ್ಟೇ ವಾಲ್ನಟ್ ಥರನೇ, ಏನು ಡ್ರೈ ರೋಸ್ಟ್ ಏನು ಹಾಕೋ ಹಾಗಿಲ್ಲ, ತುಪ್ಪ ಎಣ್ಣೆ ಏನಿಲ್ಲ. ಜಸ್ಟ್ ಅದರ ಮಾಯಿಶ್ಚರ್ ಕಂಟೆಂಟ್ ಏನಾದರೂ ಇದ್ದರೆ ಹೋಗಲಿ ಅಂತ ಅನಿಸುತ್ತೆ. ಸೊ ಹುರ್ಕೊಳ್ತಾ ಇದ್ದೀನಿ. ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ. ಇದು ಫ್ಲ್ಯಾಕ್ಸ್ ಸೀಡ್, ನೋಡೋದಕ್ಕೆ ಒಂಥರ ಈ ಹುರುಳಿ ಬರುತ್ತಲ್ವಾ ಅದೇ ಥರ ಇರುತ್ತೆ ಕಲರ್ ಮತ್ತು ಮುಟ್ಟಿದಾಗ. ಬಟ್ ಇದು ಹುರುಳಿ ಸ್ವಲ್ಪ ರೌಂಡಿಶ್ ಆಗಿರುತ್ತೆ, ಬೀನ್ ಥರ. ಇದು ಸ್ವಲ್ಪ ಉದ್ದುದ್ದ ಇರುತ್ತೆ. ಸೊ ಇದನ್ನು ಹುರಿದು ತಿನ್ನಬೇಕು. ಇದು ಮೆಲನ್ ಸೀಡ್ಸ್, ಇದನ್ನು ಕೂಡ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಇದು ರಾಗಿ ಹಿಟ್ಟು, ಆ್ಯಕ್ಚುಲಿ ಮೊಳಕೆ ಬರ್ಸಿರೋವಂಥ ರಾಗಿ ಹಿಟ್ಟು ನಾನು ಮಾಡಿಸಿದ್ನಲ್ವಾ ಅದನ್ನು ಸೇರಿಸ್ಬೇಕು ಅಂತ ಹೇಳಿದರು. ಹಾಗಾಗಿ ಇದನ್ನು ಕೂಡ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡ್ತಾ ಇದ್ದೀನಿ. ಈಗ ಮಿಕ್ಸಿಂಗ್ ಟೈಮು. ನಾನು ಏನೆಲ್ಲ ಹುರ್ಕೊಂಡು ಅದನ್ನು ಕೂಲ್ ಆದಮೇಲೆ, ತಣ್ಣಗಾದಮೇಲೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ, ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದನ್ನು ಈಗ ನಾನು ಒಂದೊಂದಾಗಿ ಎಲ್ಲನೂ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಮೊದಲಿಗೆ ಇದು ಸತ್ತು ಪೌಡರು. ನಾನು ಮೊದಲೇ ಹೇಳಿದ್ನಲ್ವಾ, ಇದು ಯಾವ ಕ್ವಾಂಟಿಟಿಯಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನಾನು ನಿಮಗೆ ತಿಳಿಸ್ತಾ ಇಲ್ಲ. ಯಾಕಂದರೆ ಇದು ಡಿಫರ್ ಆಗುತ್ತೆ, ಒಬ್ಬರಿಗೆ ಒಂದೊಂದು ಪ್ರಾಬ್ಲಮ್ ಇರುತ್ತಲ್ವ, ಅದ್ರ ತಕ್ಕಂತೆ ಇಂಗ್ರೀಡಿಯೆಂಟ್ಸ್ ಕೂಡ ಚೇಂಜ್ ಆಗುತ್ತೆ ಆ್ಯಂಡ್ ಕ್ವಾಂಟಿಟಿ ಕೂಡ ಚೇಂಜ್ ಆಗುತ್ತೆ. ಸಂಜೆ ಆಗ್ತಾ ಇದೆ ಸ್ನೇಹಿತರೆ. ಆಯಿತು ಇಷ್ಟೊತ್ತು ಪ್ರಿಪ್ರೇಷನ್ಸು. ಇನ್ನು ಕೆಲವೊಂದು ನಾನು ವೇಯಿಂಗ್ ಮಷಿನ್ ತೊಗೊಳ್ಬೇಕಂತೆ, ಯಾಕಂದರೆ ದಿನ ನಾನು ವೆಯ್ಟ್ ಎಷ್ಟು ದಿನ ಅಂತ ಚೆಕ್ ಮಾಡಬೇಕು. ಹಾಗಾಗಿ ಇನ್ನು ಕೆಲವೊಂದು ಇದೆ, ಅದು ನಾನು ತೊಗೊಳ್ತೀನಿ. ಮತ್ತು ಇನ್ನೂ ಒಂದು ಏನಂದರೆ, ಇದು ನನಗೆ ಏನು ಲೀಸ್ಟ್ ಪ್ರಿಪೇರ್ ಮಾಡಿ ಕೊಟ್ಟಿದ್ದಾರೋ ಅದು ನನ್ನ ಹೆಲ್ತ್ ಪ್ರಾಬ್ಲಮ್ಸ್ಗೆ ಅಕಾರ್ಡಿಂಗು. ಈಗ ರಾಜೇಶ್ಗೆ ಏನು ಹೆಲ್ತ್ ಪ್ರಾಬ್ಲಮ್ಸ್ ಇದೆಯೋ ಅದರ ಅಕಾರ್ಡಿಂಗ್ಲಿ ನಾನು ಬೇರೆ ಚಾರ್ಟ್ ಮಾಡಿಸ್ಬೇಕಾಗುತ್ತೆ. ಇದೇ ಕೊಟ್ಟರೆ ಫುಡ್ ಅವ್ರಿಗೆ ಬೆನಿಫಿಟ್ ಆಗೋದಿಲ್ವಂತೆ. ಇಟ್ಸ್ ನಾಟ್ ಲೈಕ್ ಟ್ರೀಟಿಂಗ್ ದೇರ್ ಪ್ರಾಬ್ಲಮ್ ಅಂತ ಹೇಳಿದ್ರು. ಇದಾದಮೇಲೆ ನಾನು ರಾಜೇಶ್ಗೆ ಮಾಡಿಸೋಣ ಅಂತಿದ್ದೀನಿ. ನಂದು ಆಗಿಬಿಡ್ಲಿ, ಆಮೇಲೆ ಬೇಕಿದ್ರೆ ಅವ್ರದ್ದು ಮಾಡೋಣ. ಯಾಕಂದರೆ ಅವ್ರದ್ದೇ ಬೇರೆ ನನ್ನದೇ ಬೇರೆ ಫುಡ್ ಅಂದರೆ ಕಷ್ಟ ಆಗುತ್ತಲ್ವ ನಂಗೆ ಮಾಡೋದಕ್ಕೆ. ಹಾಗಾಗಿ ಸ್ವಲ್ಪ ನಂದು ರುಟೀನ್ ಸೆಟ್ ಆಗಲಿ, ಆಮೇಲೆ ಅವ್ರದ್ದನ್ನು ತೊಗೊಳ್ಳೋಣ ಅಂತಿದ್ದೀನಿ. ಇನ್ನೇನೂ ಇಲ್ಲ ಸ್ನೇಹಿತರೆ, ಅಷ್ಟೇ. ಮಲ್ಟಿಗ್ರೇನ್ ಆಟ ಒಂದು ಮಾಡಿಸ್ಬೇಕು, ಅದನ್ನು ಮಾಡಿಸೋಣ. ಆದಷ್ಟು ಬೇಗ ನಾನು ಶುರು ಮಾಡಬೇಕು, ಯಾಕಂದರೆ ಹಾರ್ಮೋನ್ಸ್ ತುಂಬಾ ಇಂಬ್ಯಾಲೆನ್ಸ್ ಆಗ್ತಾಯಿದೆ. ನಾನು ಡಯಟಲ್ಲೇ ಆದಷ್ಟು ಟ್ರೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದರಲ್ಲಿ ಯಾವುದೇ ರೀತಿಯಲ್ಲಿ ಸಪ್ಲಿಮೆಂಟ್ಸ್ ನಾನು ತೊಗೊಳ್ತಾ ಇಲ್ಲ, ಬರೀ ಫುಡ್. ಸೊ ನಾನು ಶುರು ಮಾಡಿದಾಗ ನಾನು ಏನೆಲ್ಲ ತೊಗೊಳ್ತಾ ಇದ್ದೀನಿ ಫ್ರಮ್ ಮಾರ್ನಿಂಗ್ ಟಿಲ್ ನೈಟ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದರೊಂದಿಗೆ ಇವತ್ತಿನ ವೀಡಿಯೋ ಕೂಡ ಎಂಡ್ ಮಾಡ್ತೀನಿ ಸ್ನೇಹಿತರೆ. ತುಂಬ ದಿನದಿಂದ ಕೇಳ್ತಾ ಇದ್ರಿ, ನಮಗೂ ತಿಳಿಸಿ ನೀವು ಶುರು ಮಾಡಿದಾಗ ಏನೇನು ತೊಗೊಂಡಿದ್ದೀರಾ ಅಂತ ಎಲ್ಲ ಕೇಳ್ತಿದ್ರಿ. ಹಾಗಾಗಿ ತೋರಿಸಿದ್ದೀನಿ. ಇಷ್ಟೆಲ್ಲ ಬೇಕಾಗುತ್ತಂತೆ, ಬಟ್ ಇದರಲ್ಲಿ ಕ್ವಾಂಟಿಟೀಸ್ ಸ್ವಲ್ಪ ವೇರಿ ಆಗುತ್ತೆ, ಒಬ್ಬೊಬ್ಬರು ಪ್ರಾಬ್ಲಮ್ ಅಕಾರ್ಡಿಂಗ್ ಅಷ್ಟೇ. ಎಲ್ಲರಿಗೂ ಇದು ಬೇಕಾಗುತ್ತೆ.
ಇಷ್ಟೇ ಸ್ನೇಹಿತರೆ, ಸಿಗೋಣ ಮುಂದಿನ ವೀಡಿಯೋಲಿ. ನೀವಿನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋಲಿ. ಬೈ ಬೈ ಸ್ನೇಹಿತರೆ.